ಪ್ರಿಯ ಸಹೋದರ ಸಹೋದರಿಯರೇ, ಇನ್ನೊಂದು ಆವರ್ತೆ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ನಾವು ಯಾವಾಗಲೂ ನಮಗೆ ಒಂದು ಆಲೋಚನೆ, ವಿ ಆಲ್ವೇಸ್ ಹ್ಯಾವ್ ಅ ಥಾಟ್, ಗಾಡ್ ಬ್ಲೆಸ್ ಮೀ, God provide for me, God heal me, God make a way for me, God do this for me, God do that for me ಅಂತ we always expect God to do something for us. ಅದೇ ಸಮಯದಲ್ಲಿ ಹೊಸ ವರ್ಷ ಬಂದಾಗ ನಾವು ಇನ್ನೂ ಹೆಚ್ಚು ಎಕ್ಸ್ಪೆಕ್ಟೇಷನ್, ಲಾರ್ಡ್ this year do this for me, Lord I need a breakthrough in this area, Lord I want to see a deliverance in this area ಅಂತ we with so much of expectation we come before the Lord and we give the Lord a long list. ದೇವರಿಗೆ ಒಂದು ಲಿಸ್ಟ್ ಕೊಡ್ತೇವೆ, ದೇವರೇ ಇದನ್ನು ಮಾಡಿ ಈ ವರ್ಷ, ಅದನ್ನು ಮಾಡು. ನಮ್ಮ ದೇವರು ಒಳ್ಳೆ ದೇವರು, ಅವರು ಎಂದೂ ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಹಿಂದೆ ಜೇರುವುದಿಲ್ಲ. ಬಿಕಾಸ್ ದ ವರ್ಡ್ ಆಫ್ ಗಾಡ್ ಸೇಸ್ ಹಿ ಈಸ್ ದ ಗಿವರ್ ಆಫ್ ಆಲ್ ಗುಡ್ ಗಿಫ್ಟ್ಸ್. ಎಲ್ಲ ಒಳ್ಳೆ ವರದಾನಕ್ಕೆ ನಮ್ಮ ದೇವರೇ ಯೇಸು ಸ್ವಾಮಿನೇ ಕಾರಣ ಆಗಿದೆ. ಪ್ರಿಯರೇ, ದೇವರು ನಮಗೆ ಆಶೀರ್ವಾದ ಮಾಡೋದು ಈಸ್ ನಾಟ್ ಅಟ್ ಆಲ್ ಅ ಕ್ವಶನ್, ಬಿಕಾಸ್ he says I will bless you. He will bless us so much that we will have no room to keep it. ಆದರೆ ಇವಾಗ ನಮ್ಮದೊಂದು ಪ್ರಶ್ನೆ ಅಂದರೆ, ದೇವರು ನನ್ನಿಂದ ಏನನ್ನು ಅಪೇಕ್ಷೆ ಮಾಡ್ತಾ ಇದ್ದಾರೆ? ಡಸ್ ಗಾಡ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಅಸ್? ನಾವು ತಂದೆ ತಾಯಿ, ನಮಗೆ ಮಕ್ಕಳಿದ್ದಾರೆ. ನಮಗೆ ಮಕ್ಕಳಾದಾಗ, ಚಿಕ್ಕವರಿರುವಾಗ ನಾವು ಅವರನ್ನು ನೋಡ್ಕೊಳ್ತೇವೆ. ಆದರೆ ಅವ್ರು ದೊಡ್ಡವರಾದಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ಸಮಥಿಂಗ್ ಫ್ರಮ್ ಅವರ್ ಚಿಲ್ಡ್ರನ್. ಅವ್ರ ಸ್ಕೂಲ್ಗೆ ಹೋಗಬೇಕಾದ್ರೆ ವಿ ಎಕ್ಸ್ಪೆಕ್ಟ್ ದೆಮ್ ಟು ಸ್ಟಡಿ ವೆಲ್, ವಿ ಎಕ್ಸ್ಪೆಕ್ಟ್ ದೆಮ್ ಟು ಬಿ ಟಾಪರ್ಸ್ ಇನ್ ದ ಕ್ಲಾಸ್, ವಿ ಎಕ್ಸ್ಪೆಕ್ಟ್ ದೆಮ್ ಟು ಗೋ ಟು ದ ಬೆಸ್ಟ್ ಆಫ್ ಸ್ಕೂಲ್ಸ್, ಬೆಸ್ಟ್ ಆಫ್ ಕಾಲೇಜ್, ಟೇಕ್ ದ ಬೆಸ್ಟ್ ಆಫ್ ಕರಿಯರ್. ಆಮೇಲೆ ಅದಾದ ಮೇಲೆ ನಮ್ಮನ್ನು ವಯಸ್ಸಾದ ಮೇಲೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಳ್ತಾರೆ. ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಅವರ್ ಚಿಲ್ಡ್ರನ್. ಅದೇ ರೀತಿಯಲ್ಲಿ ನಮ್ಮ ದೇವರು ನಮ್ಮಿಂದ ಏನನ್ನು ಅಪೇಕ್ಷೆ ಮಾಡ್ತಾರೆ ಅದನ್ನು ಇವತ್ತು ಸ್ವಲ್ಪ ದೇವರ ವಾಕ್ಯದಿಂದ ಧ್ಯಾನ ಮಾಡುವ. ಪ್ರಿಯರೇ, ಇದು ನಾವು ಪ್ರತಿನಿತ್ಯ ವಾಕ್ಯ ಕೇಳ್ತೇವೆ, 24/7 ವಾಕ್ಯ ಕೇಳ್ತೇವೆ. ನಮ್ಮಷ್ಟು ಆಶೀರ್ವಾದ ಆದ ಬೇರೆ ಜನಾಂಗನೇ ಇಲ್ಲ. ಆದರೆ ಇವತ್ತು ನಾವು ಪ್ರಾರ್ಥನೆ ಮಾಡುವ, ಸ್ವಾಮಿ ನಾವು ಕೇಳ್ತಾನೇ ಇದ್ದೇವೆ, ದೇವರೇ ನಮ್ಮಲ್ಲಿ ಸ್ವಾಮಿ ವಾಕ್ಯ ಕಾರ್ಯ ಮಾಡಲಿ. ಪ್ರಿಯರೇ, ದೇವರ ವಾಕ್ಯ ಕಾರ್ಯ ಸಾಧಕವಾದದ್ದು. ದೇವರ ವಾಕ್ಯ ಯಾವಾಗ ಕಾರ್ಯ ಮಾಡ್ತದೆ? ವೆನ್ ವಿ ಆರ್ ವಿಲ್ಲಿಂಗ್, when we accept the word of God, when we take the word of God personally, when we see the word of God as a mirror, when we take the word of God as a bread, ಆವಾಗ ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಕಾರ್ಯ ಆಗುತ್ತೆ. ದೇವರ ವಾಕ್ಯ ಅದು ರೊಟ್ಟಿಯಾಗಿದೆ ಪ್ರಿಯರೇ. ಅದನ್ನು ನಾವು ತಿಂದಾಗ ನಮಗೆ ತೃಪ್ತಿ ಆಗುತ್ತೆ. ಅದೊಂದು ಕನ್ನಡಿಯಾಗಿದೆ, ಅದನ್ನು ನೋಡುವಾಗ ನಮ್ಮ ಜೀವನ ನಮಗೆ ಅದರಲ್ಲಿ ಕಾಣುತ್ತೆ. ಈ ದೇವರ ವಾಕ್ಯನೇ ನಮ್ಮನ್ನು ಕರೆಕ್ಟ್ ದಾರಿಯಲ್ಲಿ ಇಡೋದು. ಇವತ್ತು ದೇವರ ವಾಕ್ಯದಿಂದನೇ ನಾವು ಧ್ಯಾನ ಮಾಡುವ. ನನ್ನ ದೇವರು ನನ್ನಿಂದ ಏನನ್ನು ಅಪೇಕ್ಷೆ ಮಾಡ್ತವೆ, ಅದಕ್ಕಿಂತ ಮುಂಚೆ ನಮ್ಮನ್ನು ಸ್ವಾಮಿಗೆ ಒಪ್ಪಿಸಿಕೊಟ್ಟು, ದೇವರೇ ನನ್ನ ಹತ್ರ ಮಾತಾಡು, ನನ್ನ ಜೀವನದಲ್ಲಿ ಸ್ವಾಮಿ ಏನು ಕೊರತೆ ಇದೆ ನಿಮಗೆ ಗೊತ್ತಿದೆ, ನನ್ನ ಜೀವನ ಸ್ವಾಮಿ ನಿಮ್ಮ ಹಸ್ತಕ್ಕೆ ಒಪ್ಪಿಸ್ತೇವೆ. ಈ ವಾಕ್ಯ ಮೂಲಕ, ಎಲ್ಲ ಸೇವಕರ ಮೂಲಕ ಬರುವ ವಾಕ್ಯ ನನ್ನ ಜೀವನವನ್ನು ಕಟ್ಟಲಿ ಅಂತ ಹೇಳಿ ಈ ಒಂದು ಮನೋಭಾವದಿಂದ ವಾಕ್ಯವನ್ನು ಕೇಳುವ, ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇನ್ನೊಂದು ಆವರ್ತೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಇವತ್ತು ನಾವು ಇರುವ ಸಮಯ ಆಶೀರ್ವಾದ ಹೊಂದಿದ ಸಮಯ ಕರ್ತನೆ. ವಾಕ್ಯದ ಒಂದು ಸುರಿಮಳೆ ನಮ್ಮ ಮೇಲೆ ಬಿದ್ದಂಗಿದೆ. ಯಾವುದೇ ಭಾಷೆಯಲ್ಲಿ, ಯಾವುದೇ ಪ್ರೀಚರ್, ಯಾವುದೇ ದೇಶದ್ದು, ಎನಿ ಟೈಮ್ ಸ್ವಾಮಿ ವಿ ಆರ್ accessible ಟು ರಿಸೀವ್ ಯೋರ್ ವರ್ಡ್. ನಿಮ್ಮ ವಾಕ್ಯ ನಮಗೆ ಧಾರಾಳವಾಗಿ ಸಿಗ್ತಾ ಇದಕ್ಕೆ ಸ್ತೋತ್ರ. ನಿಮ್ಮ ವಾಕ್ಯ ಸಿಗ್ತಾ ಇದೆ ಕರ್ತನೆ, ಆದರೆ ಅದನ್ನು ನಾವು ಇಷ್ಟು ಮಟ್ಟಿಗೆ ಸ್ವೀಕಾರ ಮಾಡ್ತೇವೆ, ಇಷ್ಟು ಮಟ್ಟಿಗೆ ಇದು ನನಗೆ ಅಂತ ನಾವು ಅದನ್ನು ಒಪ್ಕೊಂಡು ನಮ್ಮ ಜೀವನದಲ್ಲಿ ಸ್ವಾಮಿ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ಇವತ್ತು ಸಹ ನಾವು ವಾಕ್ಯ ಕೇಳುವಾಗ ನಮ್ಮ ಹತ್ರ ಮಾತಾಡಿ ಕರ್ತನೆ. ನಮ್ಮ ಜೀವನ ಒಂದು ಸಾಕ್ಷಿಯ ಜೀವನ ಆಗಲಿ, ನಮ್ಮ ಜೀವನ ಮೂಲಕ ಸ್ವಾಮಿ ನಿಮಗೆ ಮಹಿಮೆ ಆಗಲಿ ಕರ್ತನೆ. ನಿಮ್ಮ ವಾಕ್ಯ ನಮ್ಮ ಜೀವನದಲ್ಲಿ ಕಾರ್ಯ ಮಾಡಲಿ ಅಂತ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರಿಯರೇ, ಇವತ್ತು ನಾವು ನೋಡಬೇಕಾದ ಒಂದು ಸಂಗತಿ ಏನೆಂದರೆ ಗ್ರೋತ್, ಬೆಳವಣಿಗೆ. ವಿ ಹ್ಯಾವ್ ಟು ಗ್ರೋ. ಲೋಕದಲ್ಲಿ ಪ್ರತಿಯೊಂದು ಸಂಗತಿಯನ್ನು ನೋಡ್ರಿ, ಜೀವ ಇರುವ ಪ್ರತಿಯೊಂದು ಸಂಗತಿ ಬೆಳೀತದೆ. ಓನ್ಲಿ ಇಫ್ ಸಮಥಿಂಗ್ ಈಸ್ ಡೆಡ್
ದೆನ್ ಇಟ್ ಡಸಂಟ್ ಗ್ರೋ. ಅಥವಾ ಅಲಾಸ್ಕಾದಲ್ಲಿ ಅಥವಾ ಐಸ್ಲ್ಯಾಂಡಲ್ಲಿ ನೀವು ಹೋದರೆ ವಿಂಟರ್ ಸೀಸನ್ ಬಂದಾಗ ಕೆಲವು ಪ್ರಾಣಿಗಳು ದೇ ಹೈಬರ್ನೇಟ್, ಕೆಲವು ಗಿಡ ಮರಗಳು ಏನಾಗುತ್ತೆ ಅಂದರೆ ಅವು ಪೂರ್ತಿ ಕುಗ್ಗಿ ಹೋಗುತ್ತೆ. ಬಟ್ ಬಾಕಿ ಕಡೆಯಲ್ಲಿ ನಾವು ನೋಡುವಾಗ ಪ್ರತಿಯೊಂದು ವಿಷಯದಲ್ಲಿ ನಾವು ನೋಡ್ತವೇನೆಂದರೆ ದೆರ್ ಈಸ್ ಗ್ರೋತ್. ಒಂದು ಗಿಡ ಮರ ತಗೊಳ್ರಿ, ಅದರಲ್ಲಿ ನಾವೇನು ನೋಡ್ತೇವೆ? ಬೆಳವಣಿಗೆ ನೋಡ್ತೇವೆ. ನಮಗೆ ಮಕ್ಕಳು ಹುಡ್ತದೆ. 9 months ಒಂದು ತಾಯಿ ಗರ್ಭದಲ್ಲಿ ಮಗು ಇರುತ್ತೆ. 9 months ಆದ ಮೇಲೆ ಮಗು ಹೊರಗೆ ಬರಲೇಬೇಕು. 38 weeks ಕಂಪ್ಲೀಟ್ ಆದ ತಕ್ಷಣ ದ ಚೈಲ್ಡ್ ಈಸ್ ಬಾರ್ನ್. ಆ ಮಗು ಹುಟ್ಟಿದಾಗ ಅದಕ್ಕೆ ಏನೂ ಗೊತ್ತಾಗಲ್ಲ. ಇಟ್ಸ್ ಜಸ್ಟ್ ಇನ್ಫೆಂಟ್. ಆ ಮಗು 3 ತಿಂಗಳವರೆಗೆ, ಇವಾಗದು ಮಗು ಮಕ್ಕಳು ಇನ್ನೂ ಕ್ಲೆವರ್ ಇದ್ದಾರೆ. ಬಟ್ ಫಾರ್ 3 months ದೋಸ್ ಚಿಲ್ಡ್ರನ್ ಜಸ್ಟ್ ವಿಲ್ ಬಿ ಸ್ಲೀಪಿಂಗ್. ಬರೀ ಮಲಗ್ತಾ ಇರ್ತಾರೆ, ಹಾಲು ಕುಡಿತಾರೆ, ಮಲಗ್ತಾರೆ. ಆದರೆ 3 ತಿಂಗಳಾದ ಮೇಲೆ ಡಾಕ್ಟರ್ ಹತ್ರ ತಗೊಂಡೋದಾಗ ಡಾಕ್ಟರ್ ಕೇಳ್ತಾರೆ, ಎನಿ ಮೂಮೆಂಟ್ಸ್ ಈ ಮಗುದು ಒಂದು ಸ್ಮೈಲ್ ಮಾಡ್ತದಾ, ಒಂದು ರಿಯಾಕ್ಟ್ ಮಾಡ್ತದಾ? ಮತ್ತು ಎವ್ರಿ ಮಂತ್ ಎವ್ರಿ ಡೇ ವಿ ಕೀಪ್ ಸೀಯಿಂಗ್ ದ ಬೇಬಿ. ನಾವು ರ್ಯಾಟಲನ್ನು ಸೌಂಡ್ ಮಾಡಿದಾಗ ವೆದರ್ ದ ಬೇಬಿ ಈಸ್ ರಿಯಾಕ್ಟಿಂಗ್ ಟು ದ ಸೌಂಡ್, ವೆದರ್ ದ ಬೇಬಿ ಈಸ್ ರಿಯಾಕ್ಟಿಂಗ್ ಟು ದ ಮೂಮೆಂಟ್, ಅದು ಕಣ್ಣುಗಳು ಮೂವ್ ಆಗ್ತದೆ. ಪ್ರಿಯರೇ, ಎವ್ರಿ ಮಂತ್ ನಾವು ಆ ಮಗುದು ಬೆಳವಣಿಗೆ ನೋಡ್ತೇವೆ. ಇನ್ ಕೇಸ್ ತಿಂಗಳ ಹೋಗ್ತಾ ಇದೆ, ಆದರೆ ಆ ಮಗುದಲ್ಲಿ ಯಾವುದೇ ಒಂದು ಚೇಂಜಸ್ ಇಲ್ಲ, ಯಾವುದೇ ಒಂದು ಗ್ರೋತ್ ಇಲ್ಲದಾಗ ಪ್ಯಾರೆಂಟ್ಸ್ಗೆ ಒಂದು ಕ್ವಶನ್ ಬರುತ್ತೆ, ಈಸ್ ಮೈ ಚೈಲ್ಡ್ ನಾರ್ಮಲ್? ನನ್ನ ಮಗು ನಾರ್ಮಲ್ ಆಗಿದೆನಾ? ಯಾಕೆಂದರೆ ನನ್ನ ಮಗು ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾಯಿಲ್ಲ. ಮಗುವನ್ನು ತೊಗೊಂಡು ಓಡಿ ಹೋಗ್ತವೆ ಡಾಕ್ಟ್ರ್ ಹತ್ರ. ಡಾಕ್ಟ್ರ್, ವಾಟ್ ಈಸ್ ರಾಂಗ್ ವಿತ್ ಮೈ ಚೈಲ್ಡ್? ಶಿ ಈಸ್ ಜಸ್ಟ್ ಲೈಯಿಂಗ್ ಡೌನ್, ಆರ್ ಮೈ ಚೈಲ್ಡ್ ಈಸ್ ಜಸ್ಟ್ ಲೈಯಿಂಗ್ ಡೌನ್ ವಿದೌಟ್ ಎನಿ ರಿಯಾಕ್ಷನ್. ಈಸ್ ಮೈ ಚೈಲ್ಡ್ ಓಕೆ? ಪ್ರಿಯರೇ, ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಚೈಲ್ಡ್ ಟು ಗ್ರೋ. ನಮ್ಮ ನೇಬರ್ ಮನೇಲಿ ಒಂದು ಮಗು ಹುಟ್ಟಿದೆ, ಚಿಕ್ಕ ಮಗು, ಒಂದು 3 to 4 months. ನಿನ್ನೆ ಅವರ ಜೊತೆ ಮಾತಾಡಬೇಕಾದ್ರೆ ಅವಳು ಕೇಳ್ತಾ ಇದ್ಲು, ಆಂಟಿ, ವೆನ್ ವಿಲ್ ಮೈ ಡಾಟರ್ ಸ್ಟಾರ್ಟ್ ಸಿಟ್ಟಿಂಗ್? ಐ ಸೆಡ್, ದ ಬೇಬಿ ಈಸ್ ವೆರಿ ಸ್ಮಾಲ್. She has to fall upside down, she has to crawl, and then she will sit. But that mother was so inquisitive to know, ನನ್ನ ಮಗು ಯಾವಾಗ ಕೂತ್ಕೊಳ್ತದೆ? ಯಾಕೆಂದರೆ ವಿ ಪ್ಯಾರೆಂಟ್ಸ್ ಎಕ್ಸ್ಪೆಕ್ಟ್ ಅವರ್ ಚಿಲ್ಡ್ರನ್ ಟು ಗ್ರೋ. ಅದೇ ರೀತಿಯಲ್ಲಿ ಮಕ್ಕಳು ಬೆಳೀತಾ 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 ಆ ಸ್ಟೇಜಲ್ಲಿ ನಾವು ಡಾಕ್ಟ್ರ್ ಹತ್ರ ಹೋಗುವಾಗ ಡಾಕ್ಟರ್ಸ್ ಕೇಳ್ತಾರೆ, ಆ ಸ್ಟೇಜಲ್ಲಿ ಆ ಏಜಲ್ಲಿ ಆ ಮಗು ಈ ಥರ ಆ್ಯಕ್ಟಿವಿಟೀಸ್ ಮಾಡ್ತದೆ ಅಂತ. ಡಾಕ್ಟ್ರ್ ಹತ್ರ ಹೋದಾಗ ಇನ್ನೊಂದು ಸಂಗತಿ ಆಗುತ್ತೆ, ಅವರ ಹೆಡ್ ಸರ್ಕಂಫರೆನ್ಸ್ ನೋಡ್ತಾರೆ, ಬಾಡಿದು ಹೈಟ್ ಲೆಂತ್ ನೋಡ್ತಾರೆ, ವೇಟ್ ನೋಡ್ತಾರೆ, ಆ್ಯಂಡ್ ದೆನ್ ಇಫ್ ಎವ್ರಿಥಿಂಗ್ ಈಸ್ ನಾರ್ಮಲ್ ದೇ ಸೇ ಎಸ್ ಯುವರ್ ಚೈಲ್ಡ್ ಈಸ್ ಗ್ರೋಯಿಂಗ್, ಆ್ಯಂಡ್ ವಿ ಆಸ್ ಪ್ಯಾರೆಂಟ್ಸ್ ಆರ್ ವೆರಿ ಹ್ಯಾಪಿ. ಮಕ್ಕಳು ಬಿಡ್ರಿ ಪ್ರಿಯರೇ, ಎಲ್ಲ ಟೆಕ್ನಾಲಜಿ ತಗೊಳ್ಳಿ. ನಮ್ಮ ಕಾಲದಲ್ಲಿ ಮೊಬೈಲ್ ಫೋನ್ಸೇ ಇರಲಿಲ್ಲ, ಆದರೆ ಇವಾಗ ಎವ್ರಿಥಿಂಗ್ ಈಸ್ ಇನ್ ದಟ್ ಲಿಟಲ್ ಬಾಕ್ಸ್. ಇವತ್ತು ನಮ್ಮ ಹತ್ರ ಕ್ಯಾಶು ನಾವು ಕ್ಯಾರಿ ಮಾಡಲ್ಲ, ಯಾಕೆಂದರೆ ವಿ ಹ್ಯಾವ್ ಎವ್ರಿಥಿಂಗ್ ಇನ್ ಅವರ್ ಮೊಬೈಲ್. ವಿ ಆರ್ ಅಪ್ಗ್ರೇಡೆಡ್, ನಾವು ಬೆಳೆದಿದ್ದೇವೆ. ಈಗ ನಮ್ಮ ಮನೇಲಿ ನಮ್ಮ ಮಕ್ಕಳಿದ್ದಾರೆ, ನಮಗೆ ಗ್ಯಾಜೆಟ್ಸು ಅಷ್ಟು ಯೂಸ್ ಮಾಡಲಿಕ್ಕೆ ಬರಲ್ಲ, ಅವ್ರಿಗೆ ಬಂದಷ್ಟು. ಬಟ್ ನಾವು ಅದನ್ನು ಕಲಿಬೇಕು. ಯಾಕೆಂದರೆ ಮಕ್ಕಳೇನಂತಾರೆ, you all grow, you all learn, you need to order stuff, you need to use GPay, you need to use Paytm. ನೀವು ಇದನ್ನೆಲ್ಲ ಕಲೀರಿ, ನೀವು ಬೆಳೀರಿ ಅಂತ ಹೇಳ್ತಾರೆ. ನಾವು ಬೆಳೆದಿಲ್ಲ ಆದರೆ ನಮ್ಗೆ ಹೇಳ್ತಾರೆ, ನೋ, ಯು ಹ್ಯಾವ್ ಟು ಗ್ರೋ ಇನ್ ದಿಸ್. ಪ್ರಿಯರೇ, ಪ್ರತಿಯೊಂದು ವಿಷಯ ನೋಡ್ರಿ, ನಾವು ಬೆಳಿಲೇಬೇಕು. ಈಗ ಡಾಕ್ಟರ್ಸ್ ಅಂತ ತಗೊಳ್ರಿ, ಎಷ್ಟೋ ವರ್ಷ ಅವ್ರು ಸ್ಟಡಿ ಮಾಡ್ತಾರೆ, MBBS ಮುಗಿಸ್ತಾರೆ, ಆಮೇಲೆ MD ಮಾಡ್ತಾರೆ, ಸ್ಪೆಷಲೈಸೇಷನ್ ಇನ್ ಒನ್ ಪರ್ಟಿಕ್ಯುಲರ್ ಥಿಂಗ್ ಅಂತ. ಅವರು ಸ್ಪೆಷಲೈಸೇಷನ್ ಮಾಡಿದ ನಂತರ ಅವರ ಸ್ಟಡೀಸ್ ಮುಗಿಯೋದಿಲ್ಲ, ದೇ ಕಂಟಿನ್ಯೂ ಸ್ಟಡಿ. ಕೇಳಿದರೆ ಅವ್ರು ಹೇಳ್ತಾರೆ, ನೋ, ದೆರ್ ಆರ್ ಸೋ ಮೆನಿ ಥಿಂಗ್ಸ್ ವಿ ಹ್ಯಾವ್ ಟು ಲರ್ನ್ ಆ್ಯಂಡ್ ವಿ ಹ್ಯಾವ್ ಟು ಗ್ರೋ. ವಿ ಹ್ಯಾವ್ ಟು ಲರ್ನ್ ಸೊ ದಟ್ ವಿ ವಿಲ್ ಗ್ರೋ. ನಾವೇನು ಮಾಡಬೇಕಂತೆ, ಪ್ರತಿಯೊಂದು ವಿಷಯದಲ್ಲಿ ನಾವು ಬೆಳಿಬೇಕಂತೆ. ಗಿಡ ಮರನ ನಾವು ತಗೊಳ್ತೇವೆ ಪ್ರಿಯರೇ, ನಾವು ಗಿಡ ಮರನೂ ಪ್ರತಿನಿತ್ಯ ನೋಡ್ತೇವೆ. ನಮಗೆ ನಮ್ಮ ಫ್ರೆಂಡ್ ಒಬ್ಬರು 2 ಮಾವಿನ ಸಣ್ಣ ಸಣ್ಣ ಗಿಡಗಳು ಕೊಟ್ಟಿದ್ದರು.
ಅದನ್ನು ಊರಿಂದ ತೊಗೊಂಡು ಬಂದು ಭಾಳ ಖುಷಿಯಾಗಿ ಒಂದು ಚಿಕ್ಕ ಮರ ಚೆಂದ ಬೆಳೀತಾ ಇದೆ. ಅದಕ್ಕೆ ನಾವು ನೀರು ಹಾಕಿ ಗೊಬ್ಬರ ಹಾಕಿ ಅದನ್ನು ನೋಡ್ಕೊಳ್ಳುವಾಗ ಅದಕ್ಕೆ ಎಲೆಗಳು ಹೆಚ್ಚಾಗ್ತಾಯಿತ್ತು. ಬಟ್ ಇನ್ನೊಂದು ಗಿಡ, ಸಣ್ಣ ಗಿಡ ಇದೆ, ಅದಕ್ಕೆ ಎರಡು ಎಲೆ ಇದೆ, ಅದು ಎಲೆ ಜಾಸ್ತಿ ಆಗ್ತಾನೇ ಇಲ್ಲ. ಎವ್ರಿ ಡೇ ನಾನು ಮತ್ತು ಪಾಸ್ಟ್ರ್ ಹೋಗಿ ಇದರಲ್ಲಿ ಚೇಂಜಸ್ಸೇ ಇಲ್ಲ, ಯಾಕೆ ಇದರಲ್ಲಿ ಚೇಂಜ್ ಇಲ್ಲ? ಅದದು ಯಾವ ಬಾಕ್ಸಲ್ಲಿ ಇತ್ತಲ್ಲ ಅದರಿಂದ ತೆಗೆದು ಪಾಟಲ್ಲಿ ಹಾಕಿದೆವು, ಅದಕ್ಕೆ ಹೆಚ್ಚು ಮೆನ್ಯೂರ್ ಹಾಕಿದೆವು, ಅದಕ್ಕೆ ಫರ್ಟಿಲೈಸರ್ ಹಾಕಿದೆವು, ಅದಕ್ಕೆ ಏನೇನು ಬೇಕು ಫಾರ್ ಗ್ರೋತ್ ಎಲ್ಲ ಹಾಕಿದೆವು. ಬಟ್ ಅದಕ್ಕೆ ಬೆಳೀತಾನೇ ಇಲ್ಲ. ನಮಗೆ ತುಂಬ ಬೇಸರ ಆಗ್ತಾಯಿತ್ತು. ಅಲ್ಲಿ ನಾನು ಈ ವಿಷಯನ ಕಲ್ತೇನೆಂದರೆ, ನಾವು ಬೆಳಿಬೇಕು, ಪ್ರತಿಯೊಂದು ವಿಷಯದಲ್ಲಿ ಬೆಳಿಬೇಕು. ದೇವರು ಇವತ್ತು ನಮಗೆ ಎಲ್ಲ ಆಶೀರ್ವಾದ ಮಾಡ್ತಾರೆ ಪ್ರಿಯರೇ. ಆದರೆ ನೀವು ನಾನು ದೇವರ ಮಕ್ಕಳಾಗಿದ್ದಾವೆ. ದೇವರು ನಮ್ಮಿಂದ ಅಪೇಕ್ಷೆ ಮಾಡೋದೇನೆಂದರೆ ನೀವು ನಾನು ಬೆಳಿಬೇಕು. ಇವತ್ತು ನಾವು ಎಷ್ಟೋ ಜನರು ನನ್ನನ್ನು ಇಟ್ಕೊಂಡು ಎಷ್ಟೋ ವರ್ಷ ಆಯಿತು ನಾವು ರಕ್ಷಣೆ ಹೊಂದಿ, ನನ್ನಲ್ಲಿ ಏನಾದರೂ ಬದಲಾವಣೆ ಇದೆನಾ? ಕೆಲವರು ನಾವು ಹುಟ್ಟು ಕ್ರಿಶ್ಚಿಯನ್ಸು, ನಮ್ಮ ಡೆಡಿಕೇಶನ್ ಚರ್ಚಲ್ಲಿ ಆಗಿದೆ, ನಾವು ಸಭೆಲೇ ಬೆಳೆದಿದ್ದಾವೆ, ನಮಗೆ ಸಂಡೇ ಸ್ಕೂಲ್ಗೆ ಹೋಗಿದ್ದಾವೆ, ನಮಗೆ ದುಡಿಗಣ್ಣ ಆಗಿದೆ, ನಾವು ಚರ್ಚ್ ಮೆಂಬರ್ಸ್ ಆಗಿದ್ದಾವೆ, ಮೇ ಬಿ ನಾವು ಚರ್ಚಲ್ಲಿ ಆ್ಯಕ್ಟಿವ್ ಪಾರ್ಟ್ ತೊಗೊಳ್ತಾ ಇದ್ದಾವೆ. ಬಟ್ ನನ್ನ ಲೈಫಲ್ಲಿ ಏನಾದರೂ ಬದಲಾವಣೆ ಇದೆನಾ? ದೇವರು ನನ್ನ ತಂದೆ ಆಗಿದ್ದಾರೆ, ಅವರು ನನ್ನಿಂದ ಅಪೇಕ್ಷೆ ಮಾಡೋದು ಹೇಗೆ? ಈ ಲೋಕದ ತಂದೆ ತಾಯಿ ನನ್ನಿಂದ ಏನನ್ನು ಅಪೇಕ್ಷೆ ಮಾಡ್ತಾರೋ ಅದೇ ನನ್ನ ತಂದೆಯಾದ ದೇವರು ನನ್ನಿಂದ ಅಪೇಕ್ಷೆ ಮಾಡ್ತಾರೆ. ಒಂದು ವಚನವನ್ನು ಓದ್ಕೊಳ್ಳುವ. ಹೀಗೆ ಬರೆಯಲ್ಪಟ್ಟಿದ್ದೇನೆಂದರೆ, 1 ಕೊರಿಂಥಿಯನ್ಸ್ 3ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತೇನೆಂದರೆ, ಐ ಹ್ಯಾವ್ ಪ್ಲಾಂಟೆಡ್, ಪೌಲ ಬರೀತಾನೇನೆಂದರೆ 5ನೇ ವಚನದಿಂದ, ಹೂ ದೆನ್ ಈಸ್ ಪಾಲ್ ಆ್ಯಂಡ್ ಹೂ ಈಸ್ ಅಪೋಲೋಸ್ ಬಟ್ ಮಿನಿಸ್ಟರ್ಸ್ ಬೈ ಹೂಮ್ ಈ ಬಿಲೀವ್ಡ್ ಈವನ್ ಆಸ್ ದ ಲಾರ್ಡ್ ಗೇವ್ ಟು ಎವ್ರಿ ಮ್ಯಾನ್. ಐ ಹ್ಯಾವ್ ಪ್ಲಾಂಟೆಡ್, ಅಪೋಲೋಸ್ ಹ್ಯಾಸ್ ವಾಟರ್ಡ್ ಬಟ್ ಗಾಡ್ ಹ್ಯಾಸ್ ಗಿವನ್ ದ ಇನ್ಕ್ರೀಸ್. ಸೊ ಇಲ್ಲಿ ಪೌಲ ಏನು ಬರೀತಾನೆ ಕೊರಿಂಥ ಸಭೆಗೆ ಅಂದರೆ, ನಾನು ಬೀಜವನ್ನು ಬಿತ್ತಿದೆ, ಅಪೋಲೋಸ್ ಬಂದು ಅದಕ್ಕೆ ನೀರನ್ನು ಹಾಕಿದ್ದಾನೆ, ಆದರೆ ಅದ ಬೆಳವಣಿಗೆ ಆಗೋದು ಎಲ್ಲಿಂದ ಅಂದರೆ ನಮ್ಮ ದೇವರಿಂದ. ಪ್ರಿಯರೇ, ಇವತ್ತು ನಿಮಗೆ ನನಗೆ ಯಾರೋ ಒಬ್ಬರು ವಾಕ್ಯ ಕೊಟ್ಟರು. ನಾನು ಮುಂಬೈದಲ್ಲಿ ಇದ್ದೆ. ಮುಂಬೈದಲ್ಲಿ ಇರಬೇಕಾದ್ರೆ ಒಬ್ಬ ಸಹೋದರ ಬಂದು ನನಗೆ ವಾಕ್ಯ ಕೊಟ್ಟರು. ಅವರೊಂದು ಇವ್ಯಾಂಜಲಿಸ್ಟ್, ಟ್ರಾವೆಲಿಂಗ್ ಇವ್ಯಾಂಜಲಿಸ್ಟ್. ಅವರು ಬಂದು ನನಗೆ ಜಸ್ಟ್ ವಾಕ್ಯ ಕೊಟ್ಟರು, ಆದರೆ ಅವರು ನನ್ನನ್ನು ಬೆಳೆಸಲಿಲ್ಲ. ಯಾಕೆಂದರೆ ಹಿ ವಾಸ್ ಟ್ರಾವೆಲಿಂಗ್ ಟು ಡಿಫ್ರೆಂಟ್ ಪ್ಲೇಸಸ್. ನಾನು ಮತ್ತು ಅದೇ ರೀತಿಯಲ್ಲಿ ನಾನು ರಕ್ಷಣೆ ಹೊಂದಿದ ಕಾರಣ ರಕ್ಷಣೆ ಹೊಂದಿದ ಒಂದು ಸಭೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿ ಆ ಸಭೆಯಲ್ಲಿ ನಾನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದೆ. ಅಂದರೆ ನಾನು ಬೈಬಲ್ ಓದಬೇಕು, ಬೈಬಲಲ್ಲಿ ಏನು ಬರೆದಿದೆ ಅಂತ ನಾನು ತಿಳ್ಕೊಳ್ಬೇಕು. ಆ ಸಭಾಪಾಲಕರು ನನಗೆ ವಾಕ್ಯ ಕೊಡೋದು ಅದನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ನಾನು ಅನ್ಯ ಭಾಷೆ, ಐ ಮಸ್ಟ್ ಬಿ ಫಿಲ್ಡ್ ವಿತ್ ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್, ಐ ಮಸ್ಟ್ ಬಿ ಫಿಲ್ಡ್ ವಿತ್ ದ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್, ಐ ಮಸ್ಟ್ ಲರ್ನ್ ದ ವರ್ಡ್ ಆಫ್ ಗಾಡ್. ನಾನು ಅಲ್ಲಿ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದೆ. ದೇವರು ಅದೇ ಸಮಯದಲ್ಲಿ ಅನೇಕ ಸೇವಕರನ್ನಲ್ಲಿ ಕರ್ಕೊಂಡು ಬರ್ತಾಯಿದ್ರು. ಅನೇಕ ಕೂಟಗಳಲ್ಲಿ ಆಗ್ತಾಯಿತ್ತು. ಆ ಸಭೆಯಲ್ಲಿ ಯಾವುದೇ ಕೂಟ ಆದರೆ ನನಗೆ ಅವ್ರು ಫೋನ್ ಮಾಡೋರು, ಇಂಥ ದೇವರ ಸೇವಕರು ಬರ್ತಾ ಇದ್ದಾರೆ, ನೀವು ಬನ್ನಿ. ಪ್ರಿಯರೇ, ಅವರು ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ಊರಿಂದ ಬರ್ತಾಯಿದ್ರು. ಆದರೆ ನಾನಲ್ಲಿ ಹೋಗಬೇಕಾದ್ರೆ ಸ್ವಾಮಿ ನನ್ನನ್ನು ಬೆಳೆಸ್ತಾಯಿದ್ರು. ಹಲ್ಲೆಲೂಯಾ. ಸೊ ನಮಗೆ ವಾಕ್ಯ ಒಬ್ಬರು ಕೊಟ್ಟಿದ್ದಾರೆ ನಿಜ, ಅದಕ್ಕೆ ಒಬ್ಬರು ನೀರು ಹಾಕಿದ್ದಾರೆ ನಿಜ, ಆದರೆ ದೇವರು ತಾನೇ ನಮಗೆ ಬೆಳವಣಿಗೆ ಕೊಟ್ಟಿದ್ದಾರೆ. ಇವತ್ತು ಪ್ರಿಯರೇ, ಇಟ್ಸ್ ಅ ಕ್ವಶನ್ ಟು ಆಲ್ ಆಫ್ ಅಸ್ ಇನ್ಕ್ಲೂಡಿಂಗ್ ಮೀ. 20 years, 40 years, 50 years, 10 years, 5 years, is there any growth in my life? ನನ್ನ ಪರ್ಸ್ನಲ್ ಲೈಫಲ್ಲಿ ಈಗ ನಾನು ಬೆಳಿಲಿಲ್ಲ ಅಂದರೆ, 30 ವರ್ಷ ಹಿಂದೆ ತಗೊಂಡ್ರೆ ಐ ಡಿಂಟ್ ಲುಕ್ ಲೈಕ್ ದ್ಯಾಟ್. ನನ್ನ ಫೀಚರ್ಸ್ ಈ ಥರ ಇರಲಿಲ್ಲ. ನಾನು ಹಿಂದೆದು ಫೋಟೋಸ್ ನೋಡಬೇಕಾದ್ರೆ ಐ ಲುಕ್ ಸೋ ಡಿಫ್ರೆಂಟ್. ಇವಾಗ ನೋಡಬೇಕಾದ್ರೆ ಐ ಲುಕ್ ಸೋ ಡಿಫ್ರೆಂಟ್. ಇನ್ನೊಂದು 10 ವರ್ಷ ಹೋದ ಮೇಲೆ ಐ ಮೇ ಲುಕ್ ವೆರಿ ಡಿಫ್ರೆಂಟ್. ಕೆಲವು ಸರ್ತೆ ಕೆಲವರನ್ನು ನಾವು ಭಾಳ ವರ್ಷ ನೋಡದೇ ಇದ್ದರೂ ಎಲ್ಲೋ ಒಂದು ಮದುವೆದಲ್ಲಿಯೋ ಎಲ್ಲೋ ಒಂದು ಫಂಕ್ಷನಲ್ಲಿ ಅವ್ರು ಬಂದು ನಮ್ಮ ಮುಂದೆ ನಿಲ್ತಾರೆ. ಮುಂದೆ ನಿಲ್ತಾಗ ಗೆಸ್ ಹೂ ಎಮ್ ಐ ಅಂತ ಕೇಳ್ತಾರೆ. ನಮಗೆ ಆವಾಗ ಯೋಚನೆ ಬರುತ್ತೆ,
face looks very familiar, but I'm not able to get it. I know this person, but I'm not able to get it. ಯಾಕೆಂದರೆ years have passed by. The way they look have changed. ಅವರ ಫಿಸಿಕಲ್ ಫೀಚರ್ಸ್ ಚೇಂಜ್ ಆಗಿದೆ ಪ್ರಿಯರೇ. ಈಗ ನಾನು 30 ವರ್ಷಗಳ ಹಿಂದೆ ನನ್ನ ಸೈಜೇ ಬೇರೆ ಇತ್ತು, ಇವಾಗ ನನ್ನ ಸೈಜೇ ಬೇರೆ ಆಗಿದೆ. ಯಾಕೆಂದರೆ ಐ ಆಮ್ ಚೇಂಜಿಂಗ್. ಎವ್ರಿ ಡೇ ವಿ ಆರ್ ಚೇಂಜಿಂಗ್. ಅಫ್ಕೋರ್ಸ್ ಎಲ್ಲ ಒಳ್ಳೆ ಕ್ರೀಮ್ಸ್ ಬಂದಿದೆ, ಆ್ಯಂಟಿ ಏಜಿಂಗ್ ಕ್ರೀಮ್ ಬಂದಿದೆ, ವಿ ಯೂಸ್ ಆಲ್ ಸಾರ್ಟ್ಸ್ ಆಫ್ ಥಿಂಗ್, ಬಟ್ nobody can stop our aging. Nobody can stop the growth that is happening to us. ಪ್ರಿಯರೇ, ಅದೆಲ್ಲ ಔಟ್ಸೈಡ್ ಗ್ರೋತ್ ಆಗ್ತಾ ಇದೆ. ನಮ್ಮ ಜಾಬ್ಸಲ್ಲಿ ನಾವು ಅಪ್ಗ್ರೇಡ್ ಆಗ್ತಾ ಇದ್ದೇವೆ, ನಾವು ಒಳ್ಳೆ ಸ್ಟಡಿ ಮಾಡ್ತಾ ಇದ್ದೇವೆ. ಯಾಕೆಂದರೆ ನಾವು ವಿ ಹ್ಯಾವ್ ಟು ಕೋಪ್ ಅಪ್. ಈಗ ನಾವೆಲ್ಲ ಕಡೆ ಕೇಳ್ತಾ ಇದ್ದೇವೆ ಅಂದರೆ, ಒಂದು ಸಮಯ ಇತ್ತು ಮಕ್ಕಳು ಬರೇ ದೇ ವರ್ ಆಲ್ ಗೋಯಿಂಗ್ ಫಾರ್ ಕಂಪ್ಯೂಟರ್ಸ್ ವಿಷಯದಲ್ಲಿ ಕಲಿಬೇಕು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಬೇಕು, BCA MCAಗೆ ದೆ ವಾಸ್ ಸೋ ಮಚ್ ಆಫ್ ಡಿಮ್ಯಾಂಡ್. ಯಾಕೆಂದರೆ ಅದರ್ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಇತ್ತು. ಇವಾಗ ಮಕ್ಕಳಿಗೆ ಕೇಳಿದರೆ ಅಟ್ಲೀಸ್ಟ್ ಒನ್ ಸಬ್ಜೆಕ್ಟ್ ಆರ್ AI ತಗೊಳ್ತಾ ಇದ್ದಾರೆ. ವೈ? ದೇ ಆರ್ ಪ್ರಿಪೇರಿಂಗ್ ಫಾರ್ ದ ಫ್ಯೂಚರ್. Why? Because they know they have to grow and they have to be updated and upgraded with what's going around. ಈಗ ಅವರು ಯಾವುದೋ ಒಂದು ಕೋರ್ಸ್ ತಗೊಳ್ತಾ ಇದ್ದರೆ, ಯಾವುದೋ ಒಂದು ಸ್ಟ್ರೀಮ್ ತಗೊಳ್ತಾ ಇದ್ದರೆ, ಅದಕ್ಕೆ ಯಾವುದೇ ಒಂದು ಜಾಬ್ ಅಪಾರ್ಚುನಿಟೀಸ್ ಇಲ್ಲ ಅಂದರೆ ದೇ ಡೋಂಟ್ ವಾಂಟ್ ಟು ಟೇಕ್ ಇಟ್ ಅಪ್. ಯಾಕೆಂದರೆ ಇಟ್ಸ್ ಆಫ್ ನೋ ಯೂಸ್ ಇನ್ ದ ಡೇಸ್ ಟು ಕಮ್. ಸೊ ದೇ ವಾಂಟ್ ಟು ಟೇಕ್ ಅಪ್ AI ಸೊ ದೇ ಕ್ಯಾನ್ ಗೆಟ್ ಅ ಬೆಟರ್ ಜಾಬ್. ಕೆಲವು ವರ್ಷಗಳ ಹಿಂದೆ ನಮ್ಮ ರಿಲೇಟಿವ್ಸ್ ಬ್ಯಾಂಗ್ಳೂರಿಗೆ ಬಂದಿದ್ದರು. ಬ್ಯಾಂಗ್ಳೂರು ವಾಸ್ ನಾಟ್ ದಿಸ್ ಕ್ರೌಡೆಡ್, ಇಷ್ಟು ವೆಹಿಕಲ್ಸ್ ಇರಲಿಲ್ಲ, ಮೋರ್ ಆಫ್ ಗ್ರೀನರಿ, ವೆರಿ ವೆರಿ ಬ್ಯೂಟಿಫುಲ್ ವೆದರ್ ಇನ್ನೂ ನಮ್ಮದು ಚೆನ್ನಾಗಿದೆ, ದೇವ್ರ ನಾಮಕ್ಕೆ ಸ್ತೋತ್ರ. ಬಟ್ ಬ್ಯಾಂಗ್ಳೂರ್ ಈಸ್ ಚೇಂಜ್ಡ್. ಆವಾಗ ಅವ್ರು ನಮ್ಮ ಮನೆಗೆ ಬಂದು ನಾವು ಅವರನ್ನು ಪಿಕಪ್ ಮಾಡಲಿಕ್ಕೆ ಹೋದಾಗ ಅವರನ್ನು ಕರ್ಕೊಂಡು ಬರಬೇಕಾದ್ರೆ ಅವ್ರು ಹೇಳ್ತಾರೆ, ಅಯ್ಯೋ ಬ್ಯಾಂಗ್ಳೂರು ಇಷ್ಟು ಬೆಳೆದಿದೆ ಅಲ್ಲ. ಅವ್ರು ಹೇಳೋದೇನು, ನಮಗೇ ಆಶ್ಚರ್ಯ ಆಗುತ್ತೆ. ನಾವು ಕೆಲವರನ್ನು ವಿಸಿಟ್ ಮಾಡಲಿಕ್ಕೆ ಔಟ್ಸ್ಕರ್ಟ್ಸಿಂದ ಅಡ್ರೆಸ್ ಕೊಟ್ಟಿರ್ತಾರೆ. ಥ್ಯಾಂಕ್ ಗಾಡ್ ಫಾರ್ ಗೂಗಲ್ ಮ್ಯಾಪ್ಸ್. ಆ ಗೂಗಲ್ ಮ್ಯಾಪ್ಸನ್ನು ಹಾಕ್ಕೊಂಡು ನಾವು ಹೋಗ್ತೇವೆ. ಅಲ್ಲಿ ಹೋದಾಗ ನಾವು ಇಬ್ಬರು ಮಾತಾಡ್ಕೊಳ್ತೀವಿ, ಡಾಕ್ಟರ್ಸ್ ಎಷ್ಟು ಬೆಳೆದು ಬಿಟ್ಟಿದೆ ಬ್ಯಾಂಗ್ಳೂರು ಹ್ಯಾಸ್ ಗ್ರೋನ್ ಸೋ ಮಚ್. ಎಸ್, ಇಫ್ ಬ್ಯಾಂಗ್ಳೂರ್ ವುಡ್ ನಾಟ್ ಗ್ರೋ ಸೋ ಮಚ್, ಬಂದವ್ರು ಏನು ಹೇಳ್ತಾರೆ, ಏನಪ್ಪ ಬ್ಯಾಂಗ್ಳೂರು ಇದ್ದಂಗೆ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ಈಗ ನೋಡ್ರಿ ನೀವು, ನಮ್ಮ ಪಾಪ್ಯುಲೇಷನ್ ನೋಡ್ರಿ ನೀವು, ನಮ್ಮ ಮಾಲ್ಸ್ಗಳು ನೋಡ್ರಿ. ಒಂದು 10-15 ಇಯರ್ಸ್ ಬ್ಯಾಕ್ ಇಷ್ಟು ಮಾಲ್ಸ್ ಇರಲಿಲ್ಲ, ಇಷ್ಟು ವೆಹಿಕಲ್ಸ್ ಇರಲಿಲ್ಲ, ಇಷ್ಟು ಜನ ಇರಲಿಲ್ಲ. ನಾರ್ತ್ ಇಂಡಿಯಾದಿಂದ ಮೈಗ್ರೇಟ್ ಆದ ಜನರು ಅಷ್ಟು ಇರಲಿಲ್ಲ. ಬಟ್ ಎವ್ರಿ ಪ್ಲೇಸ್ ವಿ ಆರ್ ಸೀಯಿಂಗ್ ದೆರ್ ಈಸ್ ಗ್ರೋತ್. There is growth, no question about it. There is growth in every area except one area that is a question to us today. ಇವತ್ತು ನಾವು ನೋಡ್ತಾ ಇರೋದು ಒಂದು ಏರಿಯಾ ನಮ್ಮ ಲೈಫಲ್ಲಿ, ಆಮ್ ಐ ಗ್ರೋಯಿಂಗ್ ಸ್ಪಿರಿಚುವಲಿ? ನಾನು ಸ್ಪಿರಿಚುವಲಿ ಬೆಳೆದಿದ್ದೇನೆ ಪ್ರಿಯರೇ? ವಾಟ್ ಡಸ್ ಗಾಡ್ ಎಕ್ಸ್ಪೆಕ್ಟ್ ಫ್ರಮ್ ಮೀ? ಗಾಡ್ ಎಕ್ಸ್ಪೆಕ್ಟ್ಸ್ ಮೀ ಟು ಗ್ರೋ. ಒಂದು ವಾಕ್ಯ ದೇವರ ಬೈಬಲಿಂದ ಓದುವ ಪ್ರಿಯರೇ, 2 ಪೀಟರ್ 2 ಪೇತ್ರ 1ನೇ ಅಧ್ಯಾಯ, 2 Peter chapter 1 verse 5 onwards. ಹೀಗೆ ಬರೆಯಲ್ಪಟ್ಟಿದೆ, 2 Peter chapter 1 and verse 5 onwards. And besides this, giving all diligence to your faith virtue, and to virtue knowledge, to knowledge temperance, and to temperance patience, and to patience godliness, and to godliness brotherly kindness, and to brotherly kindness charity. ಇಲ್ಲಿ ನಾವೇನು ನೋಡ್ತೇವೆ ಅಂದರೆ, ವಿ ಆರ್ ಗ್ರೋಯಿಂಗ್ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ವಿ ಹ್ಯಾವ್ ಟು ಬಿ ವೆರಿ ಡಿಲಿಜೆಂಟ್ ಇನ್ ಅವರ್ ಫೇತ್, ನಮ್ಮ ನಂಬಿಕೆಯಲ್ಲಿ, ನಮ್ಮ ವರ್ಚ್ಯೂದಲ್ಲಿ. ಆ ವರ್ಚ್ಯೂವಿಂದ ನಮಗೆ ಧ್ಯಾನಕ್ಕೆ ನಾವು ಮುಂದೆ ಹೋಗ್ತೇವೆ, ಧ್ಯಾನದಿಂದ ನಾವು ಟೆಂಪರೆನ್ಸನ್ನು ಕಲಿತೇವೆ, ಅಲ್ಲಿಂದ ನಾವು ಪೇಷನ್ಸ್ ತಾಳ್ಮೆಯನ್ನು ಕಲಿತೇವೆ, ತಾಳ್ಮೆಯಿಂದ ನಾವು ಗಾಡ್ಲಿನೆಸ್ಗೆ ಹೋಗ್ತೇವೆ, ಅಲ್ಲಿಂದ ಕೈಂಡ್ನೆಸ್ಗೆ ಹೋಗ್ತೇವೆ, ಅಲ್ಲಿಂದ ನಾವು ಚಾರಿಟಿಗೆ ಹೋಗ್ತೇವೆ. ಅಂದರೆ ಏನಾಗ್ತಾ ಇದೆ, ನಾವು ಬೆಳೀತಾನೆ ಇದ್ದೇವೆ. ವಿ ಆರ್ ಗ್ರೋಯಿಂಗ್. ಮೈ ನೇಚರ್ ಈಸ್ ಗ್ರೋಯಿಂಗ್.
growing. The things inside of me is changing. ಪ್ರಿಯರೇ, ನಾನು 20 ವರ್ಷ ಹಿಂದೆ ರಕ್ಷಣೆ ಹೊಂದಿದಾಗ ನನ್ನ ಹತ್ರ ಒಂದು ಗಾಡ್ಲಿನೆಸ್ ಇಲ್ಲ, ನನ್ನ ಹತ್ರ ಒಂದು ಪೇಷನ್ಸ್ ಇಲ್ಲ, ನನ್ನ ಹತ್ರ ಒಂದು ಚಾರಿಟಿ ಇಲ್ಲ, ನನ್ನ ಹತ್ರ ಒಂದು ಇನ್ನೊಬ್ಬರಿಗೆ ಸಹಾಯ ಮಾಡುವ ಸಂಗತಿ ಇಲ್ಲ. ಐ ಡಿಂಟ್ ಹ್ಯಾವ್ ಎನಿಥಿಂಗ್. ಅದೇ ಸ್ವಭಾವ ಇವತ್ತು ನನಗೆ ಇದೆನಾ? ಆಮ್ ಐ ಜಸ್ಟ್ ದ ಸೇಮ್? ಎಷ್ಟೋ ಕುಟುಂಬಗಳಲ್ಲಿ ರಕ್ಷಣೆ ಹೊಂದಿರ್ತಾರೆ, ಗಂಡ ರಕ್ಷಣೆ ಹೊಂದಿರ್ತಾರೆ ಅಥವಾ ಹೆಂಡತಿ ರಕ್ಷಣೆ ಹೊಂದಿರ್ತಾರೆ. ಆಮೇಲೆ ನಾವು ಒಂದು ಕೋಣೆ ಒಳಗೆ ಅವರ ಜೊತೆ ಒಂದು ಮನೆ ಒಳಗೆ ಜೀವನ ಮಾಡ್ತಾ ಇರ್ತಾರೆ. ನಾವೇನು ಹೇಳ್ತೇವೆ? ನಾವು ರಕ್ಷಣೆ ಹೊಂದಿದ್ದೇವೆ, ನಾವು ಯೇಸು ಸ್ವಾಮಿಯ ಮಕ್ಕಳಾಗಿದ್ದೇವೆ, ನಾವು ಸಭೆಗೆ ಹೋಗ್ತೇವೆ, ನಾವು ವಾಕ್ಯ ಕೇಳ್ತೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ, ನಾವು ಉಪವಾಸ ಮಾಡ್ತೇವೆ ಅಂತ ನಾವು ನಮ್ಮ ಕುಟುಂಬದವ್ರಿಗೆ ಹೇಳ್ತೇವೆ. ಅವರು ನಮ್ಮನ್ನು ಇವೆಲ್ಲ ಆ್ಯಕ್ಟಿವಿಟೀಸ್ ಮಾಡೋದು ನೋಡ್ತಾರೆ. ಅದರ ಜೊತೆ ಒಂದನ್ನು ನೋಡ್ತಾರೇನೆಂದರೆ, ನನ್ನಲ್ಲಿ ಏನಾದರೂ ಬದಲಾವಣೆ ಆಗಿದೆನಾ? ನಾನು ಮದುವೆಯಾಗಿ ಬಂದಾಗ ಹೇಗೆ ಮಾತಾಡ್ತಾ ಇದ್ದೆ, ರಕ್ಷಣೆ ಹೊಂದದೇ ಇರುವಾಗ ಹೇಗೆ ಮಾತಾಡ್ತಾ ಇದ್ದೆ, ರಕ್ಷಣೆ ಹೊಂದದೇ ಇರುವಾಗ ಸಣ್ಣ ಸಣ್ಣ ವಿಷಯ ನನಗೆ ಎಷ್ಟು ಕಿರಿಕಿರಿ ಆಗ್ತಾಯಿತ್ತು, ರಕ್ಷಣೆ ಹೊಂದದೇ ಇರುವಾಗ ಸಣ್ಣ ಸಣ್ಣ ವಿಷಯಕ್ಕೆ ನನಗೆ ಎಷ್ಟು ಭಯ ಆಗ್ತಾಯಿತ್ತು, ರಕ್ಷಣೆ ಹೊಂದದೇ ಇರುವಾಗ ನಾನು ಇಷ್ಟು ಯಾರೋ ಒಬ್ಬರು ಏನೇ ಮಾತಾಡಿದ ತಕ್ಷಣ ನನಗೆ ಅದು ತಾಳ್ಕೊಳ್ಳೋ ಶಕ್ತಿ ಇರಲಿಲ್ಲ, ನಾನು ರಕ್ಷಣೆ ಹೊಂದದೇ ಇರುವಾಗ ಇನ್ನೊಬ್ಬರಿಗೆ ಕೊಡುವುದೇ ನನಗೆ ಗೊತ್ತಿರಲಿಲ್ಲ, ನಾನು ರಕ್ಷಣೆ ಹೊಂದದೇ ಇರುವಾಗ ನನ್ನ ಗಂಡ ಒಂದು ಮಾತಾಡಿದರೆ ಅವ್ರಿಗೆ ತಿರುಗಿ 10 ಮಾತಾಡೋದು ನನ್ನ ನಿಯಮ ಆಗಿತ್ತು. ಆದರೆ ಈಗ ರಕ್ಷಣೆ ಹೊಂದಿ ನನಗೆ 10 ವರ್ಷ ಆದರೂ ಸಹ ನನ್ನ ಈ ನೇಚರಲ್ಲಿ ಬದಲಾವಣೆ ಇದೆನಾ? ಇದು ಯಾರು ಹೇಳಬೇಕು ಪ್ರಿಯರೇ? ನಾವು ಹೊರಗೆ ತೋರಿಸೋದು ಜನರಿಗೆ ಭಾಳ ಬೇರೆ. When we come outside, we are totally different people. But when we are inside the house, when we are all alone, is my thought life just like what it was when I was an unbeliever? Is there ಎನಿ ಚೇಂಜ್ ಇನ್ ಮೈ ಲೈಫ್? ಇವತ್ತು ಪ್ರಿಯರೇ, ದೇವರೇ ಆಶೀರ್ವಾದ ಮಾಡು, ದೇವರೇ ಆಶೀರ್ವಾದ ಮಾಡು, ದೇವರೇ ಆಶೀರ್ವಾದ ಮಾಡು, ದೇವರೇ ಇದು ಬ್ರೇಕ್ ಥ್ರೂ ಕೊಡು, ಇದು ಡೆಲಿವರೆನ್ಸ್ ಕೊಡು. ವಿ ಆರ್ ಎಕ್ಸ್ಪೆಕ್ಟಿಂಗ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಗಾಡ್. God is expecting one thing from us, that is growth. ನಾವು ಇನ್ನೊಬ್ಬರಿಗೆ ನೋಡಿ ಹೇಳ್ತೇವೆ, ಅಯ್ಯೋ ಆ ಅಮ್ಮ ಹೇಗೆ ಆವಾಗಲೂ ಹಾಗೆ ಇದ್ದರು, ಇವಾಗಲೂ ಹಾಗೇನೇ ಇದ್ದಾರೆ, ಏನಾದರೂ ಬದಲಾವಣೆ ಇದೆನಾ? ಪ್ರಿಯರೇ, ಇನ್ನೊಬ್ಬರನ್ನು ನೋಡೋದು ನಿಲ್ಲಿಸುವ. ಯಾಕೆಂದರೆ ವೆನ್ ವಿ ಸ್ಟ್ಯಾಂಡ್ ಬಿಫೋರ್ ದ ಜಜ್ಮೆಂಟ್ ಥ್ರೋನ್ ಆಫ್ ಗಾಡ್, ವಿ ಆರ್ ನಾಟ್ ಗೋಯಿಂಗ್ ಟು ಆನ್ಸರ್ ಫಾರ್ ಎನಿಬಡಿ. ಇದು ಒಂದು ರೆವಲೇಷನ್ ನನಗೆ ಬಂದುಬಿಟ್ಟಿದ್ದೇನೆಂದರೆ, ಐ ಆಮ್ ನಾಟ್ ಅಕೌಂಟೇಬಲ್ ಟು ಎನಿಬಡಿ. ಯಾರದೇ ಒಂದು ವಿಷಯಕ್ಕೆ ನಾನು ಅಕೌಂಟ್ ಕೊಡೋದಿಲ್ಲ ಪ್ರಿಯರೇ. ನನ್ನ ಕೃತ್ಯಗೆ, ಮೈ ಆ್ಯಕ್ಷನ್ಸ್, ಮೈ ವರ್ಡ್ಸ್, ಮೈ thoughts, my behavior, everything that I do, I am accountable. I have to answer my God. So let us stop. ಈ ವರ್ಷ ನಾವು ಬಿಟ್ಟು ಏನೆಂದರೆ, ಅವರು ಬೆಳೆದಿಲ್ಲ, ಅವರು ಪ್ರಾರ್ಥನೆ ಮಾಡ್ತಾರೆ, ಸುಳ್ಳು ಹೇಳೋದು ಮಾತ್ರ ಬಿಡೋದಿಲ್ಲ, ಅವ್ರ ಸಭೆಯಲ್ಲಿ ದೊಡ್ಡ ಕಾಣಿಕೆ ಕೊಡ್ತಾರೆ, ಅದರ ಇಂಟ್ರೆಸ್ಟಲ್ಲಿ ಕಾಸು ತಗೊಳ್ತಾರೆ. ಲೋಕ ಏನೇ ಮಾಡಲಿ, ನನ್ನವರು ಏನೇ ಮಾಡಲಿ, ಆದರೆ ನಾನು ಬೆಳೆದಿದ್ದಾನ, ನನ್ನ ಜೀವನದಲ್ಲಿ ಬದಲಾವಣೆ ಆಗಿದ್ದಾನೆ. ಪ್ರಿಯರೇ, ಇಟ್ ಈಸ್ ವೆರಿ ಸೀರಿಯಸ್. ಮುಂದಕ್ಕೆ ನಾವು ನೋಡುವ, ಇನ್ ಕೇಸ್ ನನ್ನಲ್ಲಿ ಬೆಳವಣಿಗೆ ಇಲ್ಲ, ಇನ್ ಕೇಸ್ ನಾನು ಫಲ ಕೊಡ್ತಾ ಇಲ್ಲ, ಇನ್ ಕೇಸ್ ದೇವರು ನನ್ನಿಂದ ಅಪೇಕ್ಷೆ ಮಾಡುವ ಸಂಗತಿಗಳು ನಾನು ಮಾಡ್ತಾ ಇಲ್ಲ, ವಿ ಹ್ಯಾವ್ ಟು ಫೇಸ್ ಕಾನ್ಸಿಕ್ವೆನ್ಸಸ್. ಪ್ರಿಯರೇ, ವಿ ಹ್ಯಾವ್ ಅ ಗಾಡ್. We have a God who will take account of everything. ದೇವರು ತನ್ನ ಮಗನನ್ನು ಕಲಿಸಿ, ಆತನು ತನ್ನ ರಕ್ತವನ್ನು ಸುರಿಸಿ ನಮಗೋಸ್ಕರ ಎಲ್ಲವನ್ನೂ ಮಾಡಿ ನಮ್ಮಿಂದ ಅಪೇಕ್ಷೆ ಮಾಡೋದೇನೆಂದರೆ ನಾವು ಬೆಳಿಬೇಕು. ವಿ ಮಸ್ಟ್ ಗ್ರೋ, ವಿ ಮಸ್ಟ್ ಬೇರ್ ಫ್ರೂಟ್, ವಿ ಮಸ್ಟ್ ನಾಟ್ ಬಿ ದ ಸೇಮ್. ನಾವು ರಕ್ಷಣೆ ಹೊಂದಿದ ಮೇಲೆ ವಿ ವರ್ ವೆರಿ ಡಿಫ್ರೆಂಟ್. ನಾವು ಬಾಯಿ ತೆಗೆದ್ರೆ ನಮ್ಮ ಮಾತುಗಳು ವಾಸ್ ಸೋ ಹಾರಿಬಲ್. ಆಮ್ ಐ ಸ್ಪೀಕಿಂಗ್ ದಟ್ ಸೇಮ್ ಲ್ಯಾಂಗ್ವೇಜ್ ಟುಡೇ? ಕ್ವಶನ್ ಮಾರ್ಕ್ ವೆದರ್ ಐ ಆಮ್ ಗ್ರೋಯಿಂಗ್ ಇನ್ ದ ಲಾರ್ಡ್. ನನ್ನ ಒಂದು ಕೊಡುವ ವಿಷಯದಲ್ಲಿ ಇರ್ಬೋದು, ನಾನು ಆವಾಗಲೂ ಅಷ್ಟೇ ಜಿಪ್ಪುಣಾಗಿದೆ, ಇವಾಗಲೂ ಅಷ್ಟೇ ಜಿಪ್ಪುಣಾಗಿದ್ದೇನೆ. ಕ್ವಶನ್ ಮಾರ್ಕ್ ವೆದರ್ ಐ ಆಮ್ ಗ್ರೋಯಿಂಗ್. ಇಫ್ ವಿ ಹ್ಯಾವ್ ದ ಸ್ಪಿರಿಟ್ ಆಫ್ ಗಾಡ್, ಇಫ್ ವಿ ಅಲೌ ಗಾಡ್ ಟು ವರ್ಕ್ ಇನ್ ಅವರ್ ಲೈಫ್, ದೇರ್ ವಿಲ್ ಬಿ ಲಾಟ್ ಆಫ್ ಚೇಂಜಸ್. ವಿ ವಿಲ್ ಗ್ರೋ and God expects us to grow.